ಗೈಸ್, ನಿಮ್ಮ ಮೊಬೈಲಲ್ಲಿ ಮಿಸ್ ಆಗಿ ಯಾವುದೋ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿರುತ್ತೆ. ಆ ಇನ್ಸ್ಟಾಲ್ ಆಗಿರೋ ಅಪ್ಲಿಕೇಶನ್ ಏನು ಮಾಡುತ್ತೆ ಅಂದರೆ ಅಡ್ವರ್ಟೈಸ್ ಆಗ್ತಾ ಇರುತ್ತೆ ಸೆಂಟ್ರಲ್ಲಿ. ಸೊ ಈ ಅಡ್ವರ್ಟೈಸ್ನ ತೆಗಿಬೇಕು ಅಥವಾ ಆ್ಯಪ್ನ ಡಿಲೀಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಿಮಗೀಗ ಆ ಅಡ್ವರ್ಟೈಸ್ ಬಂತು ಅಂತ ತಿಳ್ಕೊಳ್ಳಿ. ಅದು ಯಾವ ಪೇಜಲ್ಲಾದ್ರೂ ಬರ್ಬೋದು. ನೀವೇನು ಮಾಡಿ ಅಂದರೆ ಅಡ್ವರ್ಟೈಸ್ ಬಂದ ಕೂಡಲೇ ಈ 3 ಡಾಟ್ ಇದೆಯಲ್ಲ, ಈ ರೀಸೆಂಟ್ಸ್, ಇದನ್ನ ಕ್ಲಿಕ್ ಮಾಡಿ. ಆಮೇಲೆ ಆ ಆ್ಯಪ್ ಇರುತ್ತಲ್ಲ, ಆ ಫೇಕ್ ಆ್ಯಪು, ಸೊ ಅದು ಇಲ್ಲಿ ಬರುತ್ತೆ. ಆ ಫೇಕ್ ಆ್ಯಪ್ ಹೆಸರು ಕೂಡ ಬರುತ್ತೆ. ಸೊ ಅದಾದಮೇಲೆ ಅದನ್ನ ಅನ್ಇನ್ಸ್ಟಾಲ್ ಮಾಡಬೇಕು ಅಂದರೆ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಆ್ಯಪ್ ಇನ್ಫೋ ಮೇಲೆ ಹೋಗಿ. ಸದ್ಯಕ್ಕೆ ನಾನು ಫೋನ್ಪೇ ಯೂಸ್ ಮಾಡ್ತಿದ್ದೀನಿ. ನನಗೆ ಯಾವುದೂ ಆ ಥರ ಬ್ಲಾಟ್ವೇರು ಅಥವಾ ಆ ಥರ ಫೇಕ್ ಆ್ಯಪ್ ಸಿಕ್ಕಿಲ್ಲ. ನಿಮಗೆ ಸಿಕ್ಕಿದರೆ ಆ ಆ್ಯಪಿನ ಐಕಾನ್ ಇಲ್ಲಿ ಬರುತ್ತೆ. ಅದಾದಮೇಲೆ ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಆ್ಯಪ್ ಅನ್ಇನ್ಸ್ಟಾಲ್ ಆಗುತ್ತೆ. ಅನ್ಇನ್ಸ್ಟಾಲ್ ಆದಮೇಲೆ ನಿಮಗೆ ಯಾವುದೇ ರೀತಿ ಅಡ್ವರ್ಟೈಸ್ ಬರಲ್ಲ. ನಿಮ್ಮ ಮೊಬೈಲು ಸೇಫ್ ಆಗಿರುತ್ತೆ. ಗೈಸ್, ಈ ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬೈ ಫ್ರಮ್ ಟೆಕ್ ಡೋಸ್.